ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ರಾಯಚೂರಿನ BSc ಆನರ್ಸ್ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳಾದ ನಾವು ಬೀಜ ವಿಜ್ಞಾನ ಹಾಗೂ ತಂತ್ರಜ್ಞಾನ ವಿಭಾಗದ ಮುಖ್ಯ ನಿರ್ವಾಹಕರಾದ ಡಾಕ್ಟರ್ ಸತ್ಯನಾರಾಯಣ ರಾವ್, ಡೀನ್ ಕೃಷಿ, ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ NM ಶಕುಂತಲಾ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಬೀಜ ವಿಜ್ಞಾನ ವಿಭಾಗ ಹಾಗೂ ವ್ಯವಸ್ಥಾಪಕರಾದ ಡಾಕ್ಟರ್ ಸಂಗೀತಾ ಐಮಚ ಹಾಗೂ ಡಾಕ್ಟರ್ ವಿಜಯಕುಮಾರ್ ಕುರ್ನಾಳಿಕರ್. ELP ಕೋರ್ಸ್ನ ಅಡಿಯಲ್ಲಿ ಎಳ್ಳು ಬೆಳೆಯನ್ನು ಬೆಳೆಯುವ ಪದ್ಧತಿಯ ಬಗ್ಗೆ ತಿಳಿಸಿಕೊಡಲಾಗುವುದು. ಈಗ ಭೂಮಿ ಸಿದ್ಧತೆಯ ಬಗ್ಗೆ. ಟ್ರ್ಯಾಕ್ಟರ್ನ ಸಹಾಯದಿಂದ 15 ದಿನಗಳ ಮುಂಚಿತವಾಗಿ ಮಾಗಿ ಉಳುಮೆಯನ್ನು ಮಾಡಿ ನಂತರದಲ್ಲಿ ಎತ್ತುಗಳ ಸಹಾಯದಿಂದ ಬಿತ್ತನೆಯನ್ನು ಮಾಡಿದ್ದೇವೆ. ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದಂತಹ ಎಳ್ಳು ಬೆಳೆಯಲ್ಲಿನ ಶ್ವೇತ ತಳಿಯ ಬೀಜಗಳನ್ನು ಜೈವಿಕ ಗೊಬ್ಬರವಾದ ಅಸ್ಟೋಬ್ಯಾಕ್ಟರ್ನಿಂದ ಹಾಗೂ ರಾಸಾಯನಿಕ ಶಿಲೀಂಧ್ರನಾಶಕವಾದ ಪೆವಿಸ್ಟಿನ್ 1 kg ಬೀಜಕ್ಕೆ 5 ಗ್ರಾಂನಷ್ಟು ಮತ್ತು ರಾಸಾಯನಿಕ ಕೀಟನಾಶಕವಾದ ಇಮಿಡಾಕ್ಲೋಪ್ರಿಡ್ 1 kg ಬೀಜಕ್ಕೆ 5 ml ಸೇರಿಸಿ ಬೀಜೋಪಚಾರ ಮಾಡಿದೆವು. ಬಿತ್ತನೆಯ ಸಮಯದಲ್ಲಿ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ ಅಥವಾ ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಅಂತರದಲ್ಲಿ ಬೀಜಗಳನ್ನು 1.5 ಸೆಂಟಿಮೀಟರ್ ಆಳದಲ್ಲಿ ಬರುವಂತೆ ಬಿತ್ತನೆ ಮಾಡಿದ್ದೇವೆ. ನಂತರ ನೀರಾವರಿಯ ಮೂಲಕ ಭೂಮಿಗೆ ನೀರುಣಿಸಲಾಯಿತು. ಬಿತ್ತನೆಯ 15 ದಿನಗಳ ನಂತರ ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಬೀಜ ವಿಜ್ಞಾನ ಹಾಗೂ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ NM ಶಕುಂತಲಾ ಮೇಡಮ್ ಅವರು ಹೊಲಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಿತ್ತನೆಯ 30 ದಿನಗಳ ನಂತರ ಯೂರಿಯಾ ಹಾಗೂ DAP ಗೊಬ್ಬರಗಳನ್ನು ಎಕರೆಗೆ 8-16 8 kg ಅನುಪಾತದಲ್ಲಿ NPKಯನ್ನು ಗಿಡದ ಪಕ್ಕದಲ್ಲಿ ಸಾಲಾಗಿ ಹಾಕಲಾಯಿತು. ಬಿತ್ತನೆಯ 40 ದಿನಗಳ ನಂತರ ಎಲೆ ತಿನ್ನುವ ಹುಳುವಿನ ನಿಯಂತ್ರಣಕ್ಕಾಗಿ ಸ್ಪೈನೋಸ್ಯಾಡ್ ಅನ್ನು 0.3 ml ಪ್ರತಿ ಲೀಟರ್ ನೀರಿನಂತೆ ಪ್ರಮಾಣದಲ್ಲಿ ಸಿಂಪಡಿಸಲಾಯಿತು. ಬಿತ್ತನೆಯ 50 ದಿನಗಳ ನಂತರ ಬೆಳೆಯ ಉತ್ತಮ ಬೆಳವಣಿಗೆಗಾಗಿ ಹಾಗೂ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲು ಲಿಬ್ರೆಲ್ ಅನ್ನು ಪ್ರತಿ ಎಕರೆಗೆ 150 ಗ್ರಾಂನಂತೆ ಸಿಂಪಡಿಸಲಾಯಿತು. ನಾವು ವಿದ್ಯಾರ್ಥಿಗಳು ಬೆಳೆಯ ಬೆಳವಣಿಗೆಯನ್ನು ಅದರ ಬಿತ್ತನೆಯ 30 ದಿನಗಳು, 60 ದಿನಗಳು ಹಾಗೂ 75 ದಿನಗಳ ಅವಧಿಯಲ್ಲಿ ಬೆಳವಣಿಗೆಯ ಮಾನದಂಡಗಳ ಅನುಸಾರ ಪರಿಶೀಲಿಸಿದೆವು.